ಕೃಷ್ಣ ಅವರ ಅಂತಿಮ ಯಾತ್ರೆ ಮಾಯಗಾನಹಳ್ಳಿಯನ್ನು ತಲುಪಿ ಮುಂದೆ ದಾಟ್ತಾ ಇದೆ. ಮಾಯಗಾನಹಳ್ಳಿಯ ನಂತರ ಈಗ ಸ್ವಲ್ಪ ರಾಮನಗರದ ಕಡೆಗೆ ವೆಹಿಕಲ್ ಇನ್ನೇನು ಕೆಲವೇ ಕ್ಷಣದಲ್ಲಿ ಆಗಮಿಸುತ್ತೆ. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಮಾಯಗಾನಹಳ್ಳಿಯಿಂದ ದಾಟಿ ರಾಮನಗರದ ಬಳಿಗೆ ಅಂತಿಮ ಯಾತ್ರೆ ಬಂದಿರುವಂಥದ್ದು. ಕೆಲವು ಹಳ್ಳಿಗಳಲ್ಲಿ ಹಾಗೆಯೇ ಜನ ನಿಂತು ಅಂತಿಮ ದರ್ಶನವನ್ನು ಪಡೆದರೆ, ಕೆಲವು ಪ್ರಮುಖ ಊರುಗಳಲ್ಲಿ ವೆಹಿಕಲನ್ನು ಅಲ್ಲಿ ಸ್ಟಾಪ್ ಮಾಡಲಾಗಿತ್ತು. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇರತಕ್ಕಂಥದ್ದು ರಾಮನಗರ ದೃಶ್ಯ. ರಾಮನಗರದ ರಸ್ತೆಗಳಲ್ಲಿ ಈಗ ರಾಮನಗರ ಇನ್ನು ಜಾಯಿನ್ ಆಗ್ತಾ ಇರ್ತಕ್ಕಂಥದ್ದು ಗಮನಿಸ್ತಾ ಇದ್ದೀರಾ. ರಾಮನಗರದಲ್ಲೂ ಕೂಡ ನಾನು ಆಗಲೇ ಹೇಳಿದಂತೆ ತುಂಬ ಜನ ಈಗಾಗಲೇ ಪಾರ್ಥಿವ ಶರೀರದ ಬರುವಿಕೆಗಾಗಿ ಸಾಕಷ್ಟು ಕಾಯ್ತಾ ಇದ್ದಾರೆ. ತುಂಬ ಜನ ಕಾಯ್ತಾ ಇದ್ದಾರೆ. ಅಗೈನ್ ಅದೇ ಚತುಷ್ಪಥ ರಸ್ತೆಯಲ್ಲೇ ವೆಹಿಕಲ್ ಪಾಸ್ ಆಗ್ತಾ ಇರ್ತಕ್ಕಂಥದ್ದು. ರಾಮನಗರ ಟೌನ್ ಒಳಗಡೆಗೆ ಪ್ರವೇಶ ಪಡೆದಿದೆ. ಇಲ್ಲಿಂದ ಮುಂದಕ್ಕೆ ನಿಮಗೆ ಅಲ್ಲಿ DC ಕಚೇರಿ ಸಿಗುತ್ತೆ. DC ಕಚೇರಿ ಆದ ನಂತರ ಮೆಡಿಕಲ್ ಕಾಲೇಜ್ ಸಿಗುತ್ತೆ. ನಂತರ ಒಂದು ಸಿಗ್ನಲ್, ಮೇನ್ ಸಿಗ್ನಲ್ ಏನಿದೆ ಅಲ್ಲಿಗೆ ಬಂದಾಗ ಅಲ್ಲಿ ವೆಹಿಕಲನ್ನು ಸ್ಟಾಪ್ ಮಾಡ್ತಾರೆ. ಯಾಕೆಂದರೆ ಅದು ಪ್ರಮುಖ ಜಂಕ್ಷನ್. ಅದು ನಿಮಗೆ ಕನಕಪುರದ ಕಡೆಯಿಂದ ಬರೋರು, ಮಾಗಡಿ ಕಡೆಯಿಂದ ಬರೋರಿಗೆ ಎಲ್ಲರಿಗೂ ಕೂಡ ಜಂಕ್ಷನ್ ಅದು. ಹಾಗಾಗಿ ಅಲ್ಲಿ ವೆಹಿಕಲನ್ನು ನಿಲ್ಲಿಸಿ ಒಂದು 5 ನಿಮಿಷ ಎಲ್ರಿಗೂ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟು ಅದಾದ ನಂತರ ಈ ಚಿರಶಾಂತಿ ವಾಹನ ಅಂತಿಮ ಯಾತ್ರೆಯನ್ನು ಮುಂದುವರಿಸುತ್ತೆ. 11 ಗಂಟೆ ಆಗಬಹುದು ಸೋಮನಹಳ್ಳಿಯನ್ನು ತಲುಪೋದಕ್ಕೆ, ಅಥವಾ ಇನ್ನೂ ಆಚೆಗೂ ಇನ್ನೂ ಒಂದು 1/4 ಗಂಟೆ ಆದರೂ ಆಗಬಹುದು. ಆದರೆ ಸಮಯಾವಕಾಶ ತುಂಬ ಇದೆ. 3 ಗಂಟೆ ತನಕ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಬೇಕಾದಷ್ಟು ಟೈಮ್ ಇದೆ. ಸೋಮನಹಳ್ಳಿ ರೀಚ್ ಆಗೋದು ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಆದರೂ ಏನು ತೊಂದರೆ ಇಲ್ಲ. ಅದಕ್ಕೋಸ್ಕರ ಇಷ್ಟೊಂದು ಲಾಂಗ್ ಗ್ಯಾಪನ್ನು ಕೊಟ್ಕೊಂಡಿದ್ದಾರೆ. ಎಲ್ಲರಿಗೂ ಕೂಡ SM ಕೃಷ್ಣ ಅವರ ಅಂತಿಮ ದರ್ಶನ ಆಗಬೇಕು, ಎಲ್ಲರೂ ನೋಡಲಿ ಅನ್ನೋ ಕಾರಣಕ್ಕೋಸ್ಕರನೇ ಈ ಥರ ವ್ಯವಸ್ಥೆಯನ್ನು ಮಾಡಿರೋದು. ಅಲ್ಲಿ ಅಂತಿಮ ಸಂಸ್ಕಾರದ ಜಾಗದಲ್ಲೂ ಕೂಡ ಜಿಲ್ಲಾಡಳಿತ ಎಲ್ಲ ತಯಾರಿಗಳನ್ನ ಮಾಡಿಕೊಂಡಿದೆ. ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಅಷ್ಟೇ ಅಲ್ಲಿನ SP ಕೂಡ ಮಾತನಾಡ್ತಾ ಇದ್ರು, ಮಂಡ್ಯ SP, ಹೇಗೆ ವ್ಯವಸ್ಥೆಗಳು ಅಂತಂದ್ಬಿಟ್ಟು. ಸೊ ಹಾಗಾಗಿ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳೆಲ್ಲವೂ ಆಗಿದೆ, ಏನು ತೊಂದರೆ ಇಲ್ಲ. ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಮಾತ್ರ ಜನ ಸರತಿಯೋಪಾದಿಯಲ್ಲಿ ಕಾದು ನಿಂತಿದ್ದಾರೆ, ಗುಂಪು ಗುಂಪಾಗಿ ಕಾದು ನಿಂತಿದ್ದಾರೆ. ತಮ್ಮ ನಾಯಕನನ್ನು ಒಂದು ಸಾರ್ತಿ ಕೊನೆಯ ಬಾರಿ ನೋಡಬೇಕು, ಕಣ್ತುಂಬ್ಕೋಬೇಕು, ಅಂಥ ಧೀಮಂತ ವ್ಯಕ್ತಿತ್ವದ ನಾಯಕನನ್ನು ನಾವು ಕಳಿಸ್ಕೊಡ್ಬೇಕು ಗೌರವಯುತವಾಗಿ ಅಂತ. ಹಾಗೆ ಎಲ್ಲ ಕಡೆ ನಡ್ಕೊಂಡು ಬಂದಿದೆ. ರಾಮನಗರಕ್ಕೆ ವೆಹಿಕಲ್ ಈಗ ತಲುಪ್ತಾ ಇರ್ತಕ್ಕಂಥದ್ದು. ರಾಮನಗರ ಎಂಟ್ರಿ ಆಗ್ತಾ ಇದೆ. ಮೇಲ್ಗಡೆ ನಿಮಗೆ ಅದು ಎಕ್ಸ್ಪ್ರೆಸ್ ವೇ ಹೋಗುತ್ತೆ. ಈ ಕೆಳಭಾಗದಿಂದ ಅದು ಬರ್ತಕ್ಕಂಥದ್ದು ನೋಡಿ, ಅಲ್ಲೂ ಜನ ಇದ್ದಾರೆ. ಆ ಭಾಗದಲ್ಲಿಯೂ ಜನ ನಿಂತು ನೋಡ್ತಾ ಇದ್ದಾರೆ. ಮತ್ತು ಇಂಥ ಸಂದರ್ಭದಲ್ಲಿ ಆ ಥರ ಮಾಡೋದಕ್ಕೂ ಆಗಲ್ಲ, ಆ ಥರ ಮಾಡಲೂಬಾರ್ದು ಇಂಥ ಸಂದರ್ಭದಲ್ಲಿ. ಯಾಕೆಂದರೆ ಇದು ಕೊನೆಯ ದರ್ಶನ ಅಲ್ವಾ. ಇನ್ನು ನಾಳೆ ಬೇಕು ಅಂತಂದರೆ ನಾವು ಅವ್ರ ಮುಖವನ್ನು ನೋಡೋಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ಇನ್ಯಾವತ್ತೂ ನೋಡೋಕ್ಕಾಗಲ್ಲ. ಹಾಗೆ ಪರಿಸ್ಥಿತಿ ಇರತಕ್ಕಂಥದ್ದು. ಅದಕ್ಕೋಸ್ಕರನೇ ರಸ್ತೆಯ ಇಕ್ಕೆಲಗಳಲ್ಲಿ ನಿಂತು ಅಂತಿಮ ನಮನವನ್ನು ಜನ ಸಲ್ಲಿಸ್ತಾ ಇರ್ತಕ್ಕಂಥದ್ದನ್ನು ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ. ಬೆಂಗಳೂರಿನಿಂದ ಹೊರಟಿದ್ದು 8:30 ವೇಳೆಗೆ. ಈಗ 10:35, 10:40 ಸಂದರ್ಭ. ಈಗ ರಾಮನಗರಕ್ಕೆ ಈಗ ಬಂದಿರತಕ್ಕಂಥದ್ದು. ಅಂತಿಮ ಸಂಸ್ಕಾರಕ್ಕೆ ಇದೀಗ ಕ್ಷಣಗಣನೆ ಇರುವಂಥದ್ದು. ಆ ನಿಟ್ಟಲ್ಲಿ ಎಲ್ಲ ಸಿದ್ಧತೆಗಳನ್ನ ಜಿಲ್ಲಾಡಳಿತ ಮಾಡ್ಕೊಳ್ತಾ ಇದೆ. ಈ ಬಗ್ಗೆ ಮಾತನಾಡೋಕ್ಕೆ ಜಿಲ್ಲಾಧಿಕಾರಿಗಳಂತಹ ಡಾಕ್ಟರ್ ಕುಮಾರ್ ಅವರು ನಮಗಿದ್ದಾರೆ. ಸರ್, ಹೇಗೆಲ್ಲ ಸಿದ್ಧತೆಗಳು ನಡೀತಾರೆ? SM ಕೃಷ್ಣ ಸರ್ ಅವರ ಒಂದು ಪಾರ್ಥಿವ ಶರೀರ ಬೆಂಗಳೂರಿಂದ 8 ಗಂಟೆಗೆ ಹೊರಡ್ತಾ ಇದೆ. ಇನ್ನು 5 ನಿಮಿಷದಲ್ಲಿ ಹೊರಡ್ತಾ ಇದೆ. ಅದಾದ ನಂತರ 10 ಗಂಟೆಗೆ ಮದ್ದೂರಿನ ಸೋಮನಹಳ್ಳಿ ಗ್ರಾಮದಲ್ಲಿ ನಾವೇನು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೇವೆ ಅಲ್ಲಿಗೆ ಶರೀರ ಬರ್ತಕ್ಕಂಥದ್ದು. 10 ಗಂಟೆಯಿಂದ ಮಧ್ಯಾಹ್ನ 2:15ವರೆಗೂ ಕೂಡ ಸಾರ್ವಜನಿಕರಿಗೆ ಈ ಒಂದು ದರ್ಶನದ ವ್ಯವಸ್ಥೆಯನ್ನು ಮಾಡಿದ್ದೇವೆ. 3 ಗಂಟೆಯ ನಂತರ ಇದಕ್ಕೆ ಅಂತ್ಯ ಸಂಸ್ಕಾರದ ಪ್ರಕ್ರಿಯೆಗಳು ಪ್ರಾರಂಭವಾಗ್ತದೆ. ಗಣ್ಯರು ಮತ್ತು ಅತಿಗಣ್ಯರು ಭಾಗವಹಿಸುವಂತಹ ಹಿನ್ನೆಲೆಯಲ್ಲಿ ಬರ್ತಕ್ಕಂಥ ಸಾರ್ವಜನಿಕರಿಗೆ ಮತ್ತು ಗಣ್ಯರಿಗೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದೇವೆ. ಮತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡುವಂಥ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೇವೆ. ಪ್ರತ್ಯೇಕ ವಾಹನದ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದೇವೆ. ಎಷ್ಟು ಗಂಟೆವರೆಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ? ಮಧ್ಯಾಹ್ನ 2:15ವರೆಗೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡ್ಕೊಳ್ತೇವೆ. ಯಾಕೆಂದರೆ 3 ಗಂಟೆಯಿಂದ ಅಂತ್ಯ ಸಂಸ್ಕಾರದ ಪ್ರಕ್ರಿಯೆಗಳು ಪ್ರಾರಂಭವಾಗಬೇಕಾಗ್ತದೆ. ಹಾಗಾಗಿ 2:15ವರೆಗೂ ಅಂತ ಮಾಡ್ಕೊಂಡಿದ್ದೇವೆ. ಅಂದರೆ ಯಾರೆಲ್ಲ ಬರೋ ನಿರೀಕ್ಷೆ ಇದೆ ಅಂತ? ಕೇಂದ್ರ ಸಚಿವರುಗಳು ಬರ್ತಾ ಇದ್ದಾರೆ, ಮತ್ತು ನಮ್ಮ ರಾಜ್ಯ ಸಚಿವರುಗಳು ಕೂಡ ಬರ್ತಾ ಇದ್ದಾರೆ, ಮತ್ತು ಇತರೆ ಅನೇಕ ಗಣ್ಯರು ಕೂಡ ಬರ್ತಾ ಇದ್ದಾರೆ. ಇದಿಷ್ಟು ಮಂಡ್ಯ ಜಿಲ್ಲಾಧಿಕಾರಿಗಳ ಮಾತಾಗಿರೋದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ TV, ಮಂಡ್ಯ. ಓಕೆ, ಅದು ಒಂಥರದಲ್ಲಿ ಕರೆಕ್ಟ್. ಯಾಕೆಂದರೆ 3 ಗಂಟೆಗೆ ಪ್ರಕ್ರಿಯೆಗಳು ಆರಂಭ ಆಗಬೇಕು ಅಂತಂದರೆ 2:30 ತನಕ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಾಗತ್ತೆ. ಆಮೇಲೆ ನಾನು ಆಗಲೇ ಹೇಳಿದಂತೆ
ಒಕ್ಕಲಿಗ ಸಂಪ್ರದಾಯದಂತೆ ಎಲ್ಲ ವಿಧಿವಿಧಾನಗಳು ನಡಿಬೇಕು. 5 ಗಂಟೆಯ ಒಳಗಡೆ ಹೆಚ್ಚು ಕಡಿಮೆ ಎಲ್ಲವೂ ಮುಗಿಯುತ್ತೆ ದಹನ ಕಾರ್ಯಗಳು. ಮತ್ತೊಂದು ಕಡೆಯಲ್ಲಿ ಸರ್ಕಾರದ ವತಿಯಿಂದ ಸರ್ಕಾರಿ ಗೌರವಗಳನ್ನು ಸಲ್ಲಿಸೋದಕ್ಕೆ ತಾಲೀಮನ್ನು ಅಲ್ಲಿ ಪೊಲೀಸ್ ಪಡೆ ನಡೆಸ್ತಾ ಇರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಿ. ಅಲ್ಲಿ 3 ಸುತ್ತಿನ ಗುಂಡುಗಳನ್ನು ಹಾರಿಸುವುದರ ಮುಖಾಂತರ ಸರ್ಕಾರಿ ಗೌರವಗಳನ್ನು ಕಲ್ಪಿಸುವಂಥದ್ದು. ಕೇಂದ್ರ ಸಚಿವರು ಬರ್ತಾ ಇದ್ದಾರೆ ಇವತ್ತು. ರಾಜ್ಯದ ಎಲ್ಲ ಮಂತ್ರಿಮಂಡಲ ಎಲ್ಲ ಅಲ್ಲೇ ಇರುತ್ತೆ, ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರೂ ಇರ್ತಾರೆ. ಅವರೆಲ್ಲರೂ ಕೂಡ ಅಂತಿಮವಾಗಿ ಪುಷ್ಪಗುಚ್ಛವನ್ನು ಇಟ್ಟ ನಂತರ ಅದು ಕುಟುಂಬದವರು ಅಂತ್ಯ ಸಂಸ್ಕಾರದ ಪ್ರಕ್ರಿಯೆಗಳನ್ನು ಆರಂಭ ಮಾಡ್ಕೋತಾರೆ. ಅವೆಲ್ಲ 3 ಗಂಟೆಯ ನಂತರ. ಈಗ ರಾಮನಗರದ ಕಡೆಗೆ ವಾಹನ ಆಗಮಿಸ್ತಾ ಇರ್ತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಾ. ಇದು ಬೆಂಗಳೂರು ಮೈಸೂರು ಚತುಷ್ಪಥ ಹೆದ್ದಾರಿ, ಹಳೆ ರಸ್ತೆ. ಆ ರಸ್ತೆಯಲ್ಲಿ ವೆಹಿಕಲ್ ಬರ್ತಾ ಇರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. ಅಲ್ಲಲ್ಲಿ ಕೆಲ ಕಾಲ ಸಾರ್ವಜನಿಕರು ದರ್ಶನವನ್ನು ಪಡೆಯೋದಕ್ಕೂ ಕೂಡ ಅನುಕೂಲವನ್ನು ಮಾಡಿಕೊಟ್ಟರು. ಸಣ್ಣ ಸಣ್ಣ ಊರುಗಳು ಸಿಕ್ಕಂತಹ ಸಂದರ್ಭದಲ್ಲಿ ರಾಮನಗರವನ್ನು ತಲುಪಿದೆ ಈಗ ಪಾರ್ಥಿವ ಶರೀರ. ರಾಮನಗರದ ಸರ್ಕಾರಿ ಕಾಲೇಜು ಮುಂಭಾಗದಲ್ಲಿ ಏನೋ ವ್ಯವಸ್ಥೆ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಈಗ ಬರ್ತಾ ಇದೆ. ಅಂದರೆ ಅಲ್ಲಿ ವಾಹನವನ್ನು ನಿಲ್ಲಿಸಬೇಕಲ್ಲ ಸ್ವಲ್ಪ ಹೊತ್ತು, ಒಂದು 5 ನಿಮಿಷ, ಅದಕ್ಕೋಸ್ಕರ ಈಗ ಅಲ್ಲಿ ರೆಡಿ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಈಗ ನೀವು ನೋಡ್ತಾ ಇರ್ತಕ್ಕಂಥ ದೃಶ್ಯ ರಾಮನಗರ ಔಟ್ಸ್ಕರ್ಟ್. ನಾನು ಆಗಲೇ ಹೇಳಿದ್ದು ಹೊರವಲಯ ಅಂತಂದ್ಬಿಟ್ಟು. ಇನ್ನೊಂದು 1-1.5 ಕಿಲೋಮೀಟ್ರ್ ಒಳಗೆ ಬಂದರೆ ರಾಮನಗರ ಟೌನ್ ಸಿಗುತ್ತೆ. ರಾಮನಗರ ಟೌನ್ 1-1.5 ಕಿಲೋಮೀಟ್ರ್ ಬಂದೆ. ಸೊ ಅಲ್ಲಿ ಅದಾದ ನಂತರ ರಾಮನಗರ ಮತ್ತು ಚನ್ನಪಟ್ಟಣದಲ್ಲೂ ಕೂಡ ಒಂದು ಸಣ್ಣ ವಿರಾಮ ಕೊಡ್ತಾರೆ ಅಲ್ಲಿ. ಅದಾದ ನಂತರ ಸೋಮನಹಳ್ಳಿಗೆ ಅದು ಪ್ರವೇಶ ಮಾಡಬೇಕು. ಅದೆಲ್ಲ ಆಗೋದಕ್ಕೆ 11:30 ತನಕನೂ ಆಗಬಹುದು ಸಮಯ ಅಂತಕ್ಕಂಥ ಮಾಹಿತಿ. ನೂರಾರು ಜನ ಅಂತಿಮ ದರ್ಶನವನ್ನು ಆರಂಭದಿಂದಲೂ ಕೂಡ ಪಡಿತಾ ಇದ್ದಾರೆ. ಬೆಂಗಳೂರಿನಿಂದ ಹೊರಟಂತಹ ಅಂತಿಮ ಯಾತ್ರೆ ಈಗೇನು ರಾಮನಗರಕ್ಕೆ ಬರ್ತಾ ಇದೆ, ಈ ನಗರಕ್ಕೆ ಬರೋ ತನಕನೂ ಹೆಚ್ಚು ಕಡಿಮೆ ಸಾವಿರಾರು ಜನ ಅಂತಿಮ ದರ್ಶನವನ್ನು ಪಡ್ಕೊಂಡಿದ್ದಾರೆ. ಈಗಾಗಲೇ ಅಂತ್ಯ ಸಂಸ್ಕಾರ ನಡೆಯುವಂತಹ ಸ್ಥಳದಲ್ಲಿ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಬೀಡು ಬಿಟ್ಟಿದ್ದಾರೆ.